ವಿಶ್ವ ಸುಂದರಿಯಾಗೋ ಮುನ್ನ ಐಶುಗೆ ಪತ್ರ ಬರೆದಿದ್ರಂತೆ ರವಿಮಾಮ. ಶ್ರೀದೇವಿಗೆ ಕಾರ್ ಡ್ರೈವಿಂಗ್, ಐಶ್ವರ್ಯಾಗೆ ಪತ್ರ, ಹೇಗಿತ್ತು ಆ ದಿನ? ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸದ್ಯಕ್ಕೆ ಭರ್ಜರಿ ಬ್ಯಾಚುಲರ್ ಶೋನಲ್ಲಿ ಬ್ಯುಸಿಯಾಗಿದ್ದಾರೆ. ಒಂದೊಂದು ವಾರ ಸ್ಪರ್ಧಿಗಳಿಗೆ ಒಂದೊಂದು ರೀತಿಯ ಗೇಮ್, ಡ್ಯಾನ್ಸ್ ಇರುತ್ತೆ. ಅದೇ ರೀತಿ ಈ ವಾರ ಸ್ಪರ್ಧಿಗಳ ಕೆಮಿಸ್ಟ್ರಿ ಡ್ಯಾನ್ಸ್ ಇತ್ತು. ಹೀಗಿರುವಾಗ ಎಲ್ಲಾ ಸ್ಪರ್ಧಿಗಳು ಸಖತ್ತಾಗಿ ಸ್ಟೆಪ್ ಹಾಕಿದ್ರು. ಜೊತೆಗೆ ರವಿಮಾಮ ರಚ್ಚು ಕೂಡ ಡ್ಯಾನ್ಸ್ ಮಾಡಿದ್ರು. ಆ ವೇಳೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಳೆಯ ಒಂದಷ್ಟು ವಿಚಾರವನ್ನ ತೆರೆದಿಟ್ಟಿದ್ದಾರೆ. ಹೌದು, ರವಿಚಂದ್ರನ್ ಅಂದಾಕ್ಷಣ ನಮಗೆ ನೆನಪಾಗೋದು ರೊಮ್ಯಾನ್ಸ್, ಅನಿಸಿದ್ದನ್ನ ನೇರವಾಗಿ ಹೇಳುವ ವ್ಯಕ್ತಿತ್ವ. ಇವರ ನೇರವಂತಿಕೆಯನ್ನ ಇಷ್ಟಪಡುವ ಅದೆಷ್ಟು ಅಭಿಮಾನಿಗಳು ಇದ್ದಾರೆ. ವೇದಿಕೆ ಮೇಲೆ ಯಾರೇ ಇರಲಿ, ಕ್ರೇಜಿ ಸ್ಟಾರ್ ತಮಗೆ ಏನ್ ಹೇಳಬೇಕು ಅಂತ ಅನಿಸುತ್ತೋ ಅದನ್ನ ಹೇಳದೆ ಬಿಡೋದೇ ಇಲ್ಲ. ಈಗ ಭರ್ಜರಿ ಬ್ಯಾಚುಲರ್ ಸೀಸನ್ 2 ನಲ್ಲೂ ಇಂತಹದೇ ವಿಷಯವನ್ನ ಪ್ರಸ್ತಾಪ ಮಾಡಿದ್ದು ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಸ್ಪರ್ಧಿಗಳ ಜೊತೆ ಇವರು ಕೂಡ ಆಗಾಗ ವೇದಿಕೆಗಳನ್ನ ಹಂಚಿಕೊಳ್ತಾನೆ ಇರ್ತಾರೆ. ಈ ವೇಳೆ ರವಿಚಂದ್ರನ್ ಹಾಗೂ ರಚಿತಾ ರಾಮ್ ಇಬ್ಬರು ಅವರ ವೃತ್ತಿ ಬದುಕಿನ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಂಚಿಕೊಳ್ಳುತ್ತಲೇ ಇರುತ್ತಾರೆ. ಅದು ಕೇಳೋದಕ್ಕೆ ಅವರ ಅಭಿಮಾನಿಗಳಿಗೆ ಬಹಳ ಇಷ್ಟವಾಗುತ್ತೆ. ಅಂದಹಾಗೆ ರೊಮ್ಯಾಂಟಿಕ್ ಸಿನಿಮಾಗಳನ್ನ ತೆರೆಯುವುದರಲ್ಲಿ ಕ್ರೇಜಿ ಸ್ಟಾರ್ ಮೀರಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ರವಿಚಂದ್ರನ್ ಸಿನಿಮಾದ ಹಾಡುಗಳು, ಆ ಸೆಟ್ಟು, ನಾಯಕಿಯೊಂದಿಗಿನ ಕೆಮಿಸ್ಟ್ರಿಯನ್ನ ಇದುವರೆಗೂ ಯಾರಿಗೂ ಮ್ಯಾಚ್ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಭಾಷೆಯಿಂದ ನಾಯಕಿಯರನ್ನ ಕರೆದು ತಂದು ಲವ್ ಸ್ಟೋರಿಗಳನ್ನ ಮಾಡುವ ಟ್ರೆಂಡ್ ಹುಟ್ಟಾಕಿದ್ದು ಕೂಡ ರವಿಚಂದ್ರನ್ ಅವರೇ. ಹೀಗಾಗಿ ಭರ್ಜರಿ ಬ್ಯಾಚುಲರ್ ಸೀಸನ್ 2 ರಿಯಾಲಿಟಿ ಶೋನಲ್ಲಿ ನಿರೂಪಕ ನಿರಂಜನ್ ದೇಶಪಾಂಡೆ ಇಬ್ಬರಿಗೂ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಬಗ್ಗೆ ಮಾತನಾಡಿದ್ದಾರೆ. ಆನ್ ಸ್ಕ್ರೀನ್ ನಲ್ಲಿ ಯಾರೊಂದಿಗೂ ಬೆಸ್ಟ್ ಕೆಮಿಸ್ಟ್ರಿ ಇರುತ್ತೆ ಅಂತ ಅನಿಸುತ್ತೋ ಎಂದು ನಿರಂಜನ್ ದೇಶಪಾಂಡೆ ರಚಿತಾ ರಾಮ್ ಅವರನ್ನ ಕೇಳಿದ್ರು. ಅದಕ್ಕೆ ರಚಿತಾ ರಾಮ್ ಒಂದು ಕ್ಷಣವೂ ಯೋಚನೆ ಮಾಡದೆ ದರ್ಶನ್ ಸರ್ ಎಂದು ಹೇಳಿದ್ದಾರೆ. ಇದನ್ನ ನಾನು ಹೇಳುವ ಅವಶ್ಯಕತೆಯೇ ಇಲ್ಲ, ಅದು ಇಡೀ ಕರ್ನಾಟಕಕ್ಕೆ ಗೊತ್ತು ಎಂದು ರಚಿತಾ ರಾಮ್ ಹಾಗೂ ದರ್ಶನ್ ಅವರ ಕೆಮಿಸ್ಟ್ರಿ ಬಗ್ಗೆ ನಾಚುತ್ತಲೇ ಹೇಳ್ಕೊಂಡಿದ್ದಾರೆ. ರಚಿತಾ ಬಳಿಕ ನಿರಂಜನ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕಡೆಗೆ ವಾಲಿದ್ರು. ಕೆಮಿಸ್ಟ್ರಿಗೆ ಪ್ರೊಫೆಸರ್ ಆಗಿರುವ ರವಿ ಸರ್ನ ಕೇಳೋಣ ಅಂದ್ರೆ 100 ಆಯ್ಕೆ ಇರುತ್ತೆ, ಆದರೂ ಒಂದು ಕೇಳ್ತೀನಿ. ಈಗ ರಚಿತಾ ರಾಮ್ ನಾವು ತೆರೆ ಮೇಲೆ ನೋಡಿದಾಗ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಕೆಮಿಸ್ಟ್ರಿ ಅಂತ ಅನಿಸುತ್ತೆ, ಅದರಲ್ಲಿ ಟಾಪ್ 1 ಅಂತ ಅನಿಸೋದು ಯಾರತ್ತು ಎಂದು ಕೇಳಿದಾಗ ಆ ವೇಳೆ ನಿರೂಪಕ ನಿರಂಜನ್ ಟಾಪ್ 3 ಯಾರು ಹೇಳಿ ಅಂದಾಗ ಕ್ರೇಜಿ ಸ್ಟಾರ್ ತಮ್ಮ ಜಮಾನಕ್ಕೆ ಹೊರಟು ಹೋದ್ರು. ಮೊದಲು ಖುಷ್ಬು, ಸೆಕೆಂಡ್ ಮೀನಾ, ಮೂರನೆಯವರು ಶಿಲ್ಪಾ ಶೆಟ್ಟಿ. ಮೊದಲು ಒಂದು ವಾರ ಬರಲಿಲ್ಲ, ಆಮೇಲೆ ರವಿಚಂದ್ರನ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಆಮೇಲೆ ಬಂದ್ರು ಎಂದು ಕ್ರೇಜಿ ಸ್ಟಾರ್ ಪ್ರೀತ್ಸೋ ತಪ್ಪ ಸಿನಿಮಾದ ಶೂಟಿಂಗ್ ವೇಳೆಯ ಘಟನೆಗಳನ್ನ ನೆನಪಿಸಿಕೊಂಡಿದ್ದಾರೆ. ಇದೇ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮುಂದುವರೆದು ಮಾತನಾಡಿದ ಅವರು, ಐಶ್ವರ್ಯ ರೈ ವಿಶ್ವ ಸುಂದರಿಯಾಗೋ ಮುನ್ನವೇ ಸಿನಿಮಾ ಇಂಡಸ್ಟ್ರಿಗೆ ಬರುವಂತೆ ನಾನು ಪತ್ರ ಬರೆದಿದ್ದೆ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಶ್ರೀದೇವಿಗೆ ಕಾರ್ ಡ್ರೈವಿಂಗ್ ಕೂಡ ಕಲಿಸಿಕೊಟ್ಟಿದ್ರಂತೆಯೇ ರವಿಮಾಮ. ಇಂತಹ ರೇರ್ ವಿಚಾರವನ್ನ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಂಚಿಕೊಂಡಿದ್ದಾರೆ. ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಂಜೆ ನ್ಯೂಸ್.